ಫ್ಯೂ ವೀಕ್ಸ್ ಬ್ಯಾಕ್ ಏನಾದರೂ ಒಂದು ಕೋಲ್ಡಾಗಿ ಕುಡಿಬೇಕು ಅಂತ, ಬಟ್ ಇಟ್ ಶುಡ್ ಆಲ್ಸೋ ಬಿ ಚಾಕ್ಲೇಟಿ ಆ್ಯಂಡ್ ಕಾಫಿ ಅಂತ ಹುಡುಕಿ ಆಕ್ಸಿಡೆಂಟಲಾಗಿ ಒಂದು ಕೋಲ್ಡ್ ಕಾಫಿ ಮಾಡಿದ್ದೆ, ವಿಚ್ ಐ ಲವ್ಡ್. ಒಂಥರ ಎಷ್ಟು ರಿಫ್ರೆಶಿಂಗ್ ಅನ್ನಿಸ್ತು ಅಂದರೆ ಅದು ಕುಡಿದ್ಮೇಲೆ ಲೈಫ್ ಗಾಟ್ ಸೋ ಮಚ್ ಬೆಟರ್. ಸೊ ಅದನ್ನೇ ಇವಾಗ ಕುಡಿತಾ ಇದ್ದೀನಿ. ಇಟ್ ಈಸ್ ಅ ಲಿಟಲ್ ಶುಗರಿ ಡ್ರಿಂಕ್. ಸೊ ನಾನು ಅದು ಮೋರ್ ಆಫನ್ನಾಗಿ ಕುಡಿಯೋಲ್ಲ, ವಾರದಲ್ಲಿ ಒಂದ್ಸಲ, ಇವಾಗವರೆಗೂ ವಾರದಲ್ಲಿ ಒಂದ್ಸಲನೇ ಕುಡ್ದಿರೋದು. ವೆರಿ ಈಸಿ, ಲೈಕ್ ಹಿಂಗೆ ಅನ್ನೋಷ್ಟರಲ್ಲಿ ಆಗೋಗ್ಬಿಡುತ್ತೆ. ಸೊ ನಿಮಗೂ ತೋರಿಸೋಣ ಅಂತ ಅಂದ್ಕೊಂಡೆ ಹೇಗೆ ಮಾಡ್ತೀನಿ ಅಂತ. ಇಲ್ಲಿ ನಾನು ಇನ್ಸ್ಟೆಂಟ್ ಕಾಫಿ ತೊಗೊಂಡಿದ್ದೀನಿ 2 ಸ್ಪೂನ್ಸ್ ಅಷ್ಟು. ನೆಕ್ಸ್ಟು ಬೆಸ್ಟ್ ಥಿಂಗ್ ಐ ಬಾಟ್ ಫ್ರಮ್ ಮಲೇಷಿಯಾ. ಇಲ್ಲ, ದಿಸ್ ಇಸ್ ದ ಸೆಕೆಂಡ್ ಬೆಸ್ಟ್ ಥಿಂಗ್, ಬಟ್ ದಿಸ್ ಇಸ್ ದ ಬೆಸ್ಟೆಸ್ಟ್ ಥಿಂಗ್. ಇದು ಓರಿಯೆಂಟಲ್ ಕಾಫಿಯಿಂದ ತಂದಂಥ ರಾಯಲ್ ಚಾಕೊಲೇಟ್. ಮೈಲೋ ಮತ್ತು ಕಾಫಿ ಪೌಡರ್ ಹಾಕಿದ್ದೀವಲ್ವ, ಇದು ಕರಗಬೇಕು, ಅಷ್ಟು ಮಾತ್ರ ನೀರು ಹಾಕ್ಕೋಬೇಕು. ಇವಾಗ ನನಗೆ ಕೋಲ್ಡ್ ಇಷ್ಟ, ಬಟ್ ತುಂಬ ಕೋಲ್ಡು ಇಷ್ಟ ಇಲ್ಲ, ಅದಕ್ಕೆ ಒಂದು 3 ಐಸ್ ಕ್ಯೂಬ್ಸ್ನ ಹಾಕ್ಕೊಳ್ತೀನಿ. ರೆಡಿ, ಆಲ್ಮೋಸ್ಟ್ ಎಲ್ಲ ಹಾಕೊಂಡಾಗಿದೆ. ಲಾಸ್ಟ್ ಆ್ಯಂಡ್ ಫೈನಲ್ ಏನಂದರೆ ಹಾಲು. ರೆಡಿ. ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಡನ್, ಕೋಲ್ಡ್ ಕಾಫಿ ರೆಡಿ ಆಯಿತು. ಚಾಕ್ಲೇಟಿ ಕಾಫಿ ಸಕ್ಕತ್ತಾಗಿದೆ ಅರೋಮಾ. ಇವಾಗ ನಾವು ನಮ್ಮ ಒಂದು ಫ್ಯಾನ್ಸಿ ಗ್ಲಾಸ್ ಏನಾದರೂ ಒಂದು ನಾವು ಆನ್ಲೈನಲ್ಲಿ ಆರ್ಡರ್ ಮಾಡಿ ಅದು ಇಷ್ಟು ಚೆಂದ ಕಂಡು ನಾವು ನೀರು ಕುಡಿಯೋದಕ್ಕೂ, ಪ್ರೋಟೀನ್ ಕುಡಿಯೋದಕ್ಕೂ, ಕೋಲ್ಡ್ ಕಾಫಿ ಕುಡಿಯೋದಕ್ಕೂ, ಎಲ್ಲ ಕುಡಿಯೋದಕ್ಕೂ ಇದೇ ಗ್ಲಾಸ್ ಯೂಸ್ ಮಾಡಿಲ್ಲ ಅಂದರೆ ಅದು ಗ್ಲಾಸಿಗೆ ಮಾಡೋ ಅವಮಾನ. ಇನ್ನೊಂದು ಎಕ್ಸ್ಟ್ರಾ ಸ್ಪೂನ್ ಮೈಲೋ, ಬಿಕಾಸ್ ಯಾರಪ್ಪನ ಗಂಟೆ ಏನು ಹೋಗಬೇಕಾಗಿದೆ. ಕೋಲ್ಡ್ ಕಾಫಿ ಹಾಕೊಳ್ಳೋಣ. ದಿಸ್ ಇಸ್ ಹೌ ಕೋಲ್ಡ್ ಕಾಫಿ ರೆಡಿಯಾಗಿದೆ. ಅಂದರೆ ಇದ್ರ ಮೇಲೆ ಇನ್ನೊಂದು ಅರ್ಧ ಸ್ಪೂನ್ ಮೈಲೋ. ಚೆಂದ ಕಾಣ್ತಿದೆ ಒಳಗಡೆ ಕೋಲ್ಡ್ ಕಾಫಿ. ಸ್ಟ್ರೈಟ್. ಪರ್ಫೆಕ್ಟ್ ಅಮೌಂಟ್ ಆಫ್ ಕಾಫಿ. ಹೆವೆನ್. ಸಗದಾಗಿದೆ. ಇವಾಗ ಹೋಗಿ ಪೀಸ್ಫುಲ್ ಹಂಗೆ ಟಿ ವಿ ನೋಡಿಕೊಂಡು ಇದನ್ನ ನಾನು ಕುಡಿದು ಖಾಲಿ ಮಾಡ್ತೀನಿ. ರೆಸ್ಟ್ ಆಫ್ ದ ಡೇ ನಿದ್ದೆ ಮಾಡ್ತೀನಿ. ಮೈಲೋ ಡಬ್ಬ ಎತ್ತಿಡೋಕ್ಕೆ ಮುಂಚೆ